ಅಖಿಲ್ಪುರ ಹೆಸರಿನ ಒಂದು ಊರಿತ್ತು. ಅಲ್ಲಿ ದಾಮಿನಿ ಎಂಬ ಹುಡುಗಿ ಇರ್ತಾ ಇದ್ಲು. ಈ ಹುಡುಗಿ ಚಿಕ್ಕಂದಿನಿಂದಲೇ ತನ್ನ ಅಪ್ಪನ್ ಜೊತೆ ಗುರಿ ಇಟ್ಟು ಹೊಡೆಯೋದನ್ನ ಕಲಿತಾ ಇದ್ಲು. ಒಂದಿನ ದಾಮಿನಿ ತನ್ನ ತಂದೆ ಜೊತೆ ಕ್ಯಾಟರ್ಪಿಲ್ಲರ್ ಇಂದ ಗುರಿ ಇಡ್ತಾ ಇರ್ತಾಳೆ. ಅಪ್ಪ, ನಾನ್ ಗುರಿ ಇಡೋದು ತುಂಬಾ ಕರೆಕ್ಟ್ ಆಗಿರತ್ತೆ, ಆದ್ರೆ ನೀವ್ ಮತ್ತೆ ಯಾಕೆ ನನ್ಗೆ ಇದನ್ನ ಹೇಳ್ಕೊಡ್ತಾ ಇದ್ದೀರಾ? ಆ ಪುಟ, ಚೆನ್ನಾಗಿನೂ ಇದೆ. ನಿನಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ನೀನು ಅಭ್ಯಾಸ ಮಾಡ್ಬೇಕು. ನಮ್ಗೆ ಅಹಂಕಾರ ಬಂದ್ರೆ ಅದ್ರ ಮೇಲೆ ಗಮನ ಕಡಿಮೆ ಆಗುತ್ತೆ. ಆದ್ರೂ ಅಪ್ಪ, ಈಗ ನನ್ ಗುರಿ ಸರಿಯಾಗಿದೆ ಅಂದ್ಮೇಲೆ ನನ್ ಗುರಿ ಯಾವತ್ತೂ ತಪ್ಪೋದಿಲ್ಲ. ಆ ಮಗಳೇ, ನೀನ್ ಹೇಳ್ತಿರೋದು ಸರಿಯಾಗಿದೆ. ಕೆಲವೊಂದ್ಸಲ ಅವಶ್ಯಕತೆ ಬಂದಾಗ ಆಗ ಮನುಷ್ಯ ದುರ್ಬಲನಾಗ್ತಾನೆ, ಮತ್ತದರಿಂದ ಅವನ್ ಕುಗ್ಗ್ ಹೋಗ್ತಾನೆ. ಅದಕ್ಕೋಸ್ಕರ ಅಭ್ಯಾಸ ಮಾಡ್ಲೇಬೇಕು. ಅರ್ಥ ಆಯ್ತಾ ಮಗಳೇ? ಸ್ವಲ್ಪ ಸ್ವಲ್ಪ ಅಪ್ಪ. ಸರಿ, ಮತ್ತೆ ಪೂರ್ತಿ ಯಾವಾಗ ಅರ್ಥ ಮಾಡ್ಕೋತೀಯಾ? ಸರಿ ಅಪ್ಪ, ಈಗ ನಾನು ಕಲ್ತ್ಕೋತೀನಿ. ತುಂಬಾ ವರ್ಷಗಳು ಕಳೆದಿರತ್ತೆ. ಈಗ ದಾಮಿನಿಗೆ 60 ವರ್ಷ ಆಗಿರತ್ತೆ. ದಾಮಿನಿ ಅವರಪ್ಪ ಹೇಳಿದ್ದ ಈ ಮಾತುಗಳನ್ನ ನೆನಪು ಮಾಡ್ಕೊಂಡು ತನ್ನ ಮೊಮ್ಮಗ ಹಿಮಾಂಶುಗೆ ಹೇಳ್ತಾ ಇರ್ತಾಳೆ. ಆಗ ಅವಳ ಕಣ್ಣುಗಳಲ್ಲಿ ನೀರ್ ಬರುತ್ತೆ. ಅಜ್ಜಿ, ನೀವ್ಯಾಕೆ ಅಳ್ತಾ ಇದ್ದೀರಾ? ನಂತರ ಏನಾದ್ರೂ ತಾತ ನೆನ್ಪಾಗ್ತಾ ಇದೀಯಾ ನಿಮ್ಗೆ? ಹೌದು ಪುಟ್ಟ, ಖಂಡಿತ ಇದು ಹಾಗೇನೆ. ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಪ್ಪ ನನ್ಗೆ ಹೇಗ್ ಹೇಳಿದ್ರೋ ಅದೇ ತರ ಯಾವ್ದೇ ವಿಷಯದಲ್ಲಿ ನಿನಗೆ ಇಂಟ್ರೆಸ್ಟ್ ಇದ್ರೂ ಅದನ್ನ ನೀನು ತುಂಬಾ ಕಷ್ಟಪಟ್ಟು ಅಭ್ಯಾಸ ಮಾಡ್ಬೇಕಾಗತ್ತೆ. ಹಾ ಅಜ್ಜಿ. ದಾಮಿನಿ ಹತ್ರ ಈಗ ಅವಳ ಮೊಮ್ಮಗ ಮಾತ್ರ ಇರ್ತಾನೆ. ಹಿಮಾಂಶು ಅವರ ಅಪ್ಪ ಅಮ್ಮ ದಾಮಿನಿ ಹತ್ರ ಅವನನ್ನ ಸ್ವಲ್ಪ ದಿನಕ್ ಮುಂಚೆ ಬಿಟ್ಟು ಹೋಗಿರ್ತಾರೆ. ದಾಮಿನಿ ಎಳ್ನೀರ್ ವ್ಯಾಪಾರ ಮಾಡ್ತಿರ್ತಾಳೆ. ಆದ್ರೆ ಮರಕ್ಕೆ ಹತ್ತೋದು ತುಂಬಾ ಕಷ್ಟ ಇರೋದ್ರಿಂದ ಅವಳು ತನ್ನ ರೈಫಲ್ ಇಂದ ಎಳ್ನೀರನ್ನ ಬೀಳ್ಸಿ ಅದನ್ನ ಮಾರ್ತಿರ್ತಾಳೆ. ಅಜ್ಜಿ, ನಿಮ್ಗೆಲ್ರು ಶೂಟರ್ ಅಜ್ಜಿ ಅಂತ ಯಾಕೆ ಕರೀತಾರೆ? ಪುಟ್ಟ, ನಿಮ್ ಅಜ್ಜಿ ಇಟ್ಟ ಗುರಿ ಇಡೀ ಊರಲ್ಲೇ ಪ್ರಸಿದ್ಧಿಯಾಗಿದೆ. ನಾನು ರೈಫಲ್ ಇಂದ ದಿನ ಎಳ್ನೀರು ಕೀಳೋದನ್ನ ನೋಡಿ ಎಲ್ರು ನನ್ನನ್ನ ಶೂಟರ್ ಅಜ್ಜಿ ಅಂತ ಕರೀತಾ ಇದ್ದಾರೆ. ಅಜ್ಜಿ, ನೀವು ನನಗೆ ಗುರಿ ಹೇಗಿಡೋದು ಅಂತ ಹೇಳ್ಕೊಡ್ತೀರಾ? ಖಂಡಿತ ಪುಟ್ಟ, ಬಾ ನಡಿ. ನಾನ್ ಹೇಗೆ ಎಳ್ನೀರ್ ಕೀಳ್ತೀನಿ ಅಂತ ನೀನು ನೋಡು, ಮತ್ತೆ ನೀನು ಕಲಿ. ಆದ್ರೆ ನೀನೇ ಕೀಳ್ತೀನಿ ಅಂತ ಹಠ ಮಾತ್ರ ಮಾಡ್ಬಾರ್ದು. ಹಾಗೆ ಆಗ್ಲಿ ಅಜ್ಜಿ. ದಾಮಿನಿ ರೈಫಲ್ ಉಪಯೋಗಿಸ್ಕೊಂಡು ಎಳ್ನೀರನ್ನ ಕೀಳ್ತಾ ಇರ್ತಾಳೆ. ಅಲ್ಲಿಗೆ ಆ ಊರಿನ ಸಾಹುಕಾರ ಮತ್ತೆ ಅವನ ಮಗ ಪಂಕಜ್ ಬರ್ತಾರೆ. ದಾಮಿನಿ, ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ, ಆದ್ರೆ ನಿನ್ನ ಗುರಿಯು ತಪ್ಪಿರೋದು ಯಾವತ್ತೂ ನೋಡೇ ಇಲ್ಲ. ನನ್ನ ಮಗ ಕೂಡ ಉತ್ತಮ ಮಟ್ಟದ ಶಾರ್ಪ್ ಶೂಟರ್ ಆಗಿದ್ದಾನೆ, ಆದ್ರೆ ಅವನ ಗುರಿ ಕೂಡ ಕೆಲವೊಮ್ಮೆ ತಪ್ಪು ಹೋಗುತ್ತೆ. ಅಭ್ಯಾಸ ಮಾಡ್ತಾ ಇದ್ರೆ ನೀನು ಖಂಡಿತ ಯಶಸ್ವಿ ಆಗ್ತೀಯಾ. ನೀವ್ ಹೂ ಅಂದ್ರೆ ನಾನ್ ಪಂಕಜ್ಗೆ ಹೇಳ್ಕೊಡ್ಲಾ? ಶೂಟರ್ ಅಜ್ಜಿ, ನಿಮ್ಗಿಂತ ಬೆಸ್ಟ್ ನಾನು. ಮೊದ್ಲೇ ನಿಮ್ಗೆ ಇಷ್ಟೊಂದು ವಯಸ್ಸಾಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಕನ್ನಡಕ ಹಾಕೊಂಡು ಓಡಾಡ್ಬೇಕಾಗತ್ತೆ. ನೀವು ನನಗೇನ್ ಕಲಿಸ್ತೀರಾ? ಪಂಕಜ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇಷ್ಟೊಂದು ದುರಹಂಕಾರ, ಅದು ಈ ವಯಸ್ಸಲ್ಲಿ. ಎಷ್ಟು ಕಲಿಯಕ್ಕಾಗುತ್ತೋ ಮೊದ್ಲು ಅಷ್ಟು ಕಲ್ತ್ಕೋ. ಮತ್ತೆ ದಾಮಿನಿ ಹತ್ರ ಕ್ಷಮೆ ಕೇಳು. ನೀವ್ ಯಾವಾಗ್ಲೂ ನನಗೆ ಬೈತಾ ಇರ್ತೀರಾ. ನಾನ್ ಸರಿಯಾಗಿ ಹೇಳ್ದೆ, ನನಗೆ ಕ್ಷಮೆ ಕೇಳೋ ಯಾವುದೇ ಅವಶ್ಯಕತೆ ಇಲ್ಲ. ನಾನು ಹೋಗ್ತಾ ಇದೀನಿ. ಈ ಮಾತನ್ನ ಹೇಳಿ ಪಂಕಜ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ದಾಮಿನಿ, ನಾನು ಪಂಕಜ್ ಪರವಾಗಿ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನು ಹುಡುಗ ಅವನು, ವಿವೇಚನೆ ತುಂಬಾ ಕಮ್ಮಿ ಅವನ್ಗೆ, ಅದಕ್ಕೆ ಈ ತರ ಮಾತಾಡ್ತಿದ್ದಾನೆ. ಪರವಾಗಿಲ್ಲ ಬಿಡಿ ಸಾಹುಕಾರ್ರೆ, ಮಕ್ಕಳೇ ಅಲ್ವಾ. ಮತ್ತೆ ನಿನ್ನ ಎಳ್ನೀರಂಗಡಿ ಹೇಗ್ ನಡೀತಾ ಇದೆ? ಇದು ಖಂಡಿತ ನಿಮ್ಮ ಕೃಪೆ. ನೀವು ಈ ತೋಟನ ನನಗ್ ಕೊಟ್ರಿ. ಈಗ ಈ ಕಾರಣಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಯ್ಯೋ ಇಲ್ಲ ಇಲ್ಲ, ಈ ತೋಟ ಯಾವುದಕ್ಕೂ ಉಪಯೋಗ ಬರ್ತಿರ್ಲಿಲ್ಲ. ಕಡೆ ಪಕ್ಷ ಈಗ್ಲಾದ್ರೂ ಉಪಯೋಗ ಆಯ್ತಲ್ಲ. ಆದ್ರೂ ನಾನು ನಿಮ್ಗೆ ಆಭಾರಿಯಾಗಿದ್ದೀನಿ. ಸರಿ ದಾಮಿನಿ, ನಾನೀಗ ಹೊರಡ್ತೀನಿ. ದಾಮಿನಿ ಮಾರನೇ ದಿನ ಹಿಮಾಂಶುಗೆ ಮನೆಯಲ್ಲಿ ಏನು ವಿಷಯ ಹೇಳ್ತಾ ಇರ್ತಾಳೆ. ಹಿಮಾಂಶು, ನೀನು ಪಂಕಜಿಂದ ಏನ್ ಕಲಿಬೇಕು ಅಂದ್ರೆ, ನೀನ್ ಯಾವ್ದೇ ವಿದ್ಯೆಯಲ್ಲಿ ಪರಿಣಿತಿ ಹೊಂದಿದ್ರೂ ಕೂಡ ಅದ್ರ ಬಗ್ಗೆ ನಿನಗೆ ಯಾವತ್ತೂ ಅಹಂಕಾರ ಬರಬಾರ್ದು. ಮತ್ತೆ ದೊಡ್ಡವ್ರ ಜೊತೆ ಕೆಟ್ಟದಾಗಿ ಮಾತಾಡಬಾರ್ದು. ಹಾ ಅಜ್ಜಿ, ನಾನ್ ಯಾವತ್ತೂ ಇನ್ ಮುಂದೆ ನಿಮ್ ಹತ್ರ ಆತರ ಮಾತಾಡಲ್ಲ.
ಬೇರೆಯವ್ರ ಹತ್ರ ಕೂಡ ಮಾತಾಡಲ್ಲ. ಹೌದು ಪುಟ್ಟ, ನೀನಂತೂ ತುಂಬಾನೇ ಜಾಣ. ಅಜ್ಜಿ, ನಾನ್ ಕೇಳ್ಪಟ್ಟೆ ಊರಲ್ಲಿ ಸಂತೆ ಹಾಕಿದ್ದಾರೆ ಅಂತ. ನಾನಲ್ಲಿ ತಿರ್ಗಾಡ್ಕೊಂಡ್ ಬರ್ತೀನಿ. ಹೌದಾ? ಸರಿ ನಡಿ, ನಾನ್ ನಿನಗೆ ಜಾತ್ರೆ ತೋರಿಸ್ತೀನಿ. ಅಜ್ಜಿ, ಅಲ್ ನೋಡಿ, ಅಲ್ಲಿ ಸರಿಯಾಗಿ ಗುರಿ ಮಾಡಿ ಬಲೂನ್ನ ಹೊಡೆದಾಕ್ಬೇಕು. ಮತ್ತೆ ಬಹುಮಾನ ಕೂಡ ಸಿಗುತ್ತೆ. ನೀವು ಕೂಡ ಆಡಿ ಅಜ್ಜಿ. ಹೌದಾ? ಖಂಡಿತ. ಬಾ, ನೀನು ನೋಡು ಶೂಟರ್ ಅಜ್ಜಿ ಹೇಗ್ ಗುರಿ ಇಡ್ತಾಳೆ. ಅಂಗಡಿ ಕಡೆ ಬರ್ತಿದ್ದಾಗೆ ಅಲ್ಲಿಗೆ ಪಂಕಜ್ ಕೂಡ ಬರ್ತಾನೆ. ನಿಮ್ಗೆ ವಯಸ್ಸು ಜಾಸ್ತಿ ಆಗಿದೆ ಶೂಟರ್ ಅಜ್ಜಿ, ನೋಡ್ಕೊಳ್ಳಿ, ಸ್ವಲ್ಪ ಕೈ ಅಲ್ಲಾಡ್ಬೋದು. ನೀನು ತುಂಬಾ ತಮಾಷೆ ಮಾಡ್ತೀಯ. ನೋಡಿ ಹೇಗಿಡೋದು ಅಂತ ಗುರಿನ. ಪಂಕಜ್ 5ರಲ್ಲಿ 4 ಬಲೂನ್ಗಳನ್ನ ಹೊಡಿತಾನೆ. ಮತ್ತೆ ದಾಮಿನಿ ಕಡೆ ಜಂಬದಿಂದ ನಗ್ತಾ ನೋಡ್ತಾ ಈ ಮಾತನ್ನ ಹೇಳ್ತಾನೆ, ನೋಡಿ ಇದನ್ನ ಹೇಳ್ತಾರೆ ಗುರಿ ಇಡೋದು ಅಂತ. ವಾಹ್, ನೀನಂತೂ ತುಂಬಾ ಚೆನ್ನಾಗಿ ಗುರಿ ಇಡ್ತೀಯ. ಕೊಡಿಲಿ, ಈಗ ನನ್ನ ಸರ್ದಿ. ದಾಮಿನಿ ನೋಡ್ತಾ ಇದ್ದಾಗೆ 5 ಬಲೂನ್ಗಳನ್ನ ಹೊಡೆದ್ಬಿಡ್ತಾಳೆ. ವಾ ಅಜ್ಜಿ, ನಿಮ್ಗಿಂತ ಚೆನ್ನಾಗ್ ಗುರಿನ ಯಾರು ಕೂಡ ಇಡಲ್ಲ. ತುಂಬಾ ಮಾತಾಡ್ತಾ ಇದೀಯಾ. ಅದು ನನ್ನ ಕೈ ಸ್ವಲ್ಪ ಜಾರಿದ್ದು ಅಷ್ಟೇ. ಇಲ್ಲ ಅಂದ್ರೆ ನಿನ್ನ ಶೂಟರ್ ಅಜ್ಜಿ ನನ್ನ ಎದುರು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಏನು ಪರವಾಗಿಲ್ಲ, ಇದು ಬರೀ ಆಟ ತಾನೇ. ಇದಕ್ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋಬೇಕು? ಮಗು ಆಡಿದ ಮಾತಿಗೆ ಇಷ್ಟು ಬೇಜಾರಾಗೋಯ್ತಾ? ಶೇ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಇವಾಗ ನಾನು ಹೋಗ್ತಾ ಇದ್ದೀನಿ, ಆದ್ರೆ ನನಗೆ ತಮಾಷೆ ಮಾಡಿದ್ಕೆ ಖಂಡಿತ ನೀವು ಅನುಭವಿಸ್ಲೇಬೇಕು. ದಾಮಿನಿ ತನ್ನ ಬಹುಮಾನದ ದುಡ್ಡನ್ನ ತಗೊಂಡು ಅಲ್ಲಿಂದ ಹಿಮಾಂಶುನ ಕರ್ಕೊಂಡು ಹೊರಟ್ಬಿಡ್ತಾಳೆ. ಪಂಕಜ್ ಅಲ್ಲಿಂದ ಸೀದಾ ಅವನ ತಂದೆ ಹತ್ರ ಹೋಗ್ತಾನೆ. ಅಪ್ಪ, ಇದೆಲ್ಲ ಆಗಿದ್ದು ನಿಮ್ಮಿಂದ. ನೀವು ಆ ಶೂಟರ್ ಅಜ್ಜಿಗೆ ಉಪಕಾರ ಮಾಡಿದ್ರು ಅವಳು ನನ್ನ ತಮಾಷೆ ಮಾಡೋದನ್ನ ನಿಲ್ಸೇ ಇಲ್ಲ. ಏನಾಯ್ತು ಅಂತ ಮೊದಲು ನನಗೆ ಹೇಳು. ಅಲ್ಲಿ ಜಾತ್ರೆಯಲ್ಲಿ ಅಷ್ಟು ಜನದ ಮುಂದೆ ನನಗೆ ತಮಾಷೆ ಮಾಡಿದ್ಲು. ಆ ಜಾತ್ರೆಯಲ್ಲಿ ಚಿಕ್ಕಾಟದಲ್ಲಿ ಗೆದ್ದಿದ ತಕ್ಷಣ ದೊಡ್ಡದಾಗಿ ಮಾತಾಡಕ್ ಶುರು ಮಾಡಿದ್ಲು. ನನಗನ್ನಿಸ್ತಾ ಇಲ್ಲ ದಾಮಿನಿ ಏನೂ ಕಾರಣ ಇಲ್ಲದೆ ಆತರ ಮಾತಾಡಿರಲ್ಲ ಅಂತ. ನೀವು ನನ್ನ ಮಾತಿನ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಡಿ. ಹೇಗಿದ್ರು ಆ ಶೂಟರ್ ಅಜ್ಜಿಗೆ ಈ ಸಲ ನಡೆಯೋ ಸ್ಪರ್ಧೆಯಲ್ಲಿ ಖಂಡಿತ ಗೊತ್ತಾಗುತ್ತೆ. ಹಾಗಿದ್ರೆ ಮುಂದಿನ ಸ್ಪರ್ಧೆಗೆ ತಯಾರಾಗು, ಮತ್ತೆ ಅಭ್ಯಾಸ ಮಾಡು. ನಾನು ಅಭ್ಯಾಸ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಹೊಸ ವಸ್ತುಗಳನ್ನ ತಗೊಳ್ಳೋದಕ್ಕೆ ದುಡ್ಡು ಬೇಕು. ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು, ಆದ್ರೆ ದ್ರೋಹ ಮಾಡಕ್ಕಂತೂ ಹೋಗ್ಬೇಡ. ನಿನಗೆ ಅಷ್ಟೊಂದು ಗರ್ವ ಇದ್ರೆ ನಿನ್ನ ಶಕ್ತಿಯನ್ನ ಸಾಬೀತ್ ಮಾಡಿ ತೋರ್ಸು. 1 ವಾರ ಕಳೆದಿರತ್ತೆ. ದಾಮಿನಿ ಮನೆ ಮುಂದೆ ದಾಮಿನಿ ಪಂಕಜ್ನ ನೋಡಿ ಅವನನ್ನ ಒಳಗಡೆಗೆ ಕರೀತಾಳೆ. ಏನಾಯ್ತು ಪಂಕಜ್? ಸ್ಪರ್ಧೆ ಇದೆ ಅಂತ ನಾನು ಕೇಳ್ಪಟ್ಟೆ. ಅದರ ತಯಾರಿಗೋಸ್ಕರ ನನ್ನ ಹತ್ರ ಏನಾದ್ರೂ ಕಲಿಯೋದಕ್ಕೆ ಅಂತ ಬಂದ್ಯಾ? ಏನು ಕಲಿಯೋದಾ? ನನಗೆ ನಿನ್ನ ಹತ್ರ ಏನು ಕಲಿಬೇಕಾಗಿಲ್ಲ ಶೂಟರ್ ಅಜ್ಜಿ. ನಾನ್ ಏನ್ ಹೇಳೋಕ್ ಬಂದೆ ಅಂದ್ರೆ, ಈ ಸಲ ನಡೆಯೋ ಸ್ಪರ್ಧೆಯಲ್ಲಿ ನೀವು ಕೂಡ ಭಾಗಿಯಾಗಿ. ಅಲ್ಲೇ ನಾನು ನಿಮ್ಮ ಲೆಕ್ಕನ ಚುಕ್ತಾ ಮಾಡ್ತೀನಿ. ಆದ್ರೆ ನಾನ್ ಯಾಕೆ ಆಡ್ಬೇಕು? ನಾನ್ ಯಾಕೆ ನಿನ್ನ ಮಾತು ಕೇಳ್ಬೇಕು? ಅದ್ ಯಾಕಂದ್ರೆ ನೀನು ಆ ತೋಟದ ಎಳ್ನೀರನ್ನ ಮಾರ್ತಿದೀಯಲ್ಲ, ಅದನ್ನ ನಿನಗೆ ನನ್ನ ತಂದೆ ಕೊಟ್ಟಿರೋದು. ಆದ್ರೆ ಆ ತೋಟ ನನ್ನ ಹೆಸರಲ್ಲಿದೆ. ಆದ್ರೂ ನಾನು ನಿನ್ನ ಮಾತನ್ನ ಯಾಕೆ ಕೇಳ್ಬೇಕು? ನಾನೇ ಸಾಹುಕಾರರ ಹತ್ರ ಮಾತಾಡ್ತೀನಿ. ಅವರೇ ನಿನಗೆ ಸರಿಯಾಗಿ ಬುದ್ಧಿ ಹೇಳ್ತಾರೆ. ನಾನದನ್ನ ಮಾರ್ತೀನಿ. ಆಗ ಅಪ್ಪ ಹೇಳಿದ್ರು ಕೂಡ ನಿನಗದು ವಾಪಸ್ ಸಿಗೋದಿಲ್ಲ. ಅಷ್ಟೇ ಅಲ್ಲ, ದುಡ್ಡು ಕೊಟ್ಟು ಹುಡುಗರನ್ನು ಕರ್ಸಿದ್ದೀನಿ. ಆಗ ಕೆಲವು ಗೂಂಡಾಗಳು ಮನೆಗೆ ನುಗ್ಗಿ ಹಿಮಾಂಶುನ ಎತ್ಕೊಂಡು ಹೋಗ್ಬಿಡ್ತಾರೆ. ಅರೆ ಅರೆ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ ಅವನ್ನ, ನಾನ್ ಹೇಳ್ತಾ ಇದ್ದೀನಿ, ಬಿಡಿ ಅವನ್ನ. ಹೆದರ್ಬೇಡ, ಅವನಿಗೇನೂ ಆಗಲ್ಲ. ನೀನು ಸ್ಪರ್ಧೆಯಲ್ಲಿ ಭಾಗಿಯಾಗು. ಮತ್ತೆ ಈ ಘಟನೆ ಬಗ್ಗೆ ಅಪ್ಪಂಗೆ ಏನು ಹೇಳ್ಬಾರ್ದು, ಇಲ್ಲ ಅಂದ್ರೆ ಗೊತ್ತಲ್ಲ. ಸರಿ ಸರಿ, ನನ್ಗ ಅರ್ಥ ಆಯ್ತು. ಆದ್ರೆ ನೀನ್ ಏನು ಮಾಡ್ಬೇಡ. ಹಾ, ಇವಾಗ ಓಕೆ. ನಾವು ಹೊರಡ್ತೀವಿ. ಸ್ಪರ್ಧೆಗೆ ಕೆಲವೇ ದಿನಗಳು ಬಾಕಿ ಇದೆ. ಈ ಮಾತನ್ನ ಹೇಳಿ ಎಲ್ರೂ ಅಲ್ಲಿಂದ ಹೊರಟ್ಬಿಡ್ತಾರೆ. ಅಯ್ಯೋ ದೇವ್ರೆ, ಇದೇನ್ ಹೊಸ ಸಮಸ್ಯೆ ಇದು? ಈಗ ನಾನು ಏನ್ ಮಾಡ್ಲಿ? ಗೆಲ್ಲೋದನ್ನ ಬಿಟ್ಟು ನನಗ್ ಬೇರೆ ದಾರಿನೇ ಇಲ್ಲ. ಈಗ ನಾವು ಈ ಹುಡುಗನ ಏನ್ ಮಾಡೋದು? ಇವನ್ನ ಯಾವ್ದಾದ್ರು ರಹಸ್ಯವಾದ ಜಾಗದಲ್ಲಿ ಸ್ಪರ್ಧೆಯ ದಿನ ತನಕ ಬಚ್ಚಿಡಿ.
ನಂತರ ಇವನ್ನ ಕರ್ಕೊಂಡ್ ಬನ್ನಿ. ಇವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಪ್ಪನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಒಂದ್ ವೇಳೆ ದಾಮಿನಿ ಗೆದ್ದು ಬಿಟ್ರೆ ಅದಕ್ ನಾನು ಉಪಾಯ ಹುಡುಕಾಯ್ತು. ಈ ಔಷಧಿ ತಗೊಳ್ಳಿ. ಸ್ಪರ್ಧೆಯ ಮುಂಚೆ ಅಜ್ಜಿ ಕುಡಿಯೋ ನೀರಲ್ಲಿ ಅಥವಾ ಊಟದಲ್ಲಿ ಇದನ್ನ ಬೆರೆಸ್ಬಿಡಿ. ಈ ಔಷಧಿಯಿಂದ ಏನಾಗುತ್ತೆ, ಇದು ಕಣ್ಣನ್ನ ಸ್ವಲ್ಪ ಹೊತ್ತು ತನಕ ಮಂಜಾಗ್ಸುತ್ತೆ. ತುಂಬಾ ಶಕ್ತಿ ಇದೆ ಇದಕ್ಕೆ. ದಾಮಿನಿ ತೋಟದಲ್ಲಿ ಗರಿಗಳ ಮೇಲೆ ಅಭ್ಯಾಸ ಮಾಡಿ ಕಲಿತಾ ಇದ್ಲು. ಆಗ ಅಲ್ಲಿಗೆ ಸಾಹುಕಾರರು ಬರ್ತಾರೆ. ಅಯ್ಯೋ ದಾಮಿನಿ, ನೀನ್ ಯಾಕೆ ಈ ಎಲೆಗಳ ಮೇಲೆ ಗುರಿ ಇಡ್ತಾ ಇದೀಯಾ? ಏನಿಲ್ಲ, ಹೀಗೆ ಅಭ್ಯಾಸ ಮಾಡ್ತಾ ಇದ್ದೆ. ಈ ಸಾರಿ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಓ ಹೌದಾ, ನೀನ್ ನಿಜವಾಗ್ಲೂ ಭಾಗಿಯಾಗ್ತಿದೀಯಾ? ನನಗೆ ಪಂಕಜ್ ಇದ್ರ ಬಗ್ಗೆ ಹೇಳಿದಾಗ ನಿಜವಾಗ್ಲೂ ನಂಬಿಕೆ ಆಗಿಲ್ಲ. ಆದ್ರೆ ನೀನಿನ್ನು ಭಾಗವಹಿಸೋದನ್ನ ಬಿಟ್ಟಿದೀಯಲ್ಲ? ಹೌದು, ಆದ್ರೆ ಈ ಸಾರಿ ನಾನು ಭಾಗವಹಿಸ್ಬೇಕು ಅನ್ಕೊಂಡಿದೀನಿ. ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ ದಾಮಿನಿ? ಏನಾದ್ರೂ ಸಮಸ್ಯೆನಾ? ಅದು ಏನಿಲ್ಲ ಸಾಹುಕಾರ್ರೆ. ಸರಿ, ನಾನಿನ್ನು ಹೊರಡ್ತೀನಿ. ನೀನು ಅಭ್ಯಾಸ ಮಾಡ್ಕೋ. ಸಾಹುಕಾರರು ಹೋಗಿದ್ಮೇಲೆ ದಾಮಿನಿ ಮತ್ತೆ ಅಭ್ಯಾಸ ಶುರು ಮಾಡ್ತಾಳೆ. ಮತ್ತೆ ಸ್ವಲ್ಪ ದಿನದಲ್ಲೇ ಸ್ಪರ್ಧೆಯ ದಿನ ಬಂದ್ಬಿಡತ್ತೆ. ಇವತ್ತು ಅಖಿಲಪುರದ ಊರಲ್ಲಿ ಗುರಿ ಇಡುವ ಇವತ್ತಿನ ಪಂದ್ಯದಲ್ಲಿ ಇಬ್ಬರು ಸ್ಪರ್ಧಿಗಳಿದ್ದಾರೆ. ಒಬ್ರು ಪಂಕಜ್ ಮತ್ತೆ ಇನ್ನೊಬ್ರು ಶೂಟರ್ ಅಜ್ಜಿ. ಇಬ್ರು 100 ಮೀಟರ್ ದೂರದಿಂದ ಗುರಿಗೆ ಶೂಟ್ ಮಾಡ್ಬೇಕಾಗತ್ತೆ. ಪಂಕಜ್ ಸಂಜ್ಞೆ ಮಾಡ್ತಾನೆ. ಆಗ ಗೂಂಡ ಪಂಕಜ್ ಮತ್ತೆ ಶೂಟರ್ ಅಜ್ಜಿಗೆ ನೀರ್ ತಗೊಂಡ್ ಬಂದ್ ಕೊಡ್ತಾನೆ. ಶೂಟರ್ ಅಜ್ಜಿ ಮತ್ತೆ ಪಂಕಜ್ ಜೊತೆಯಲ್ಲಿ ನಿಂತ್ಕೊಂಡು ಸ್ಪರ್ಧೆಗೆ ಸಜ್ಜಾಗ್ತಾರೆ. ವಾ, ಇಬ್ರು ಎಂತ ಒಳ್ಳೆ ಗುರಿ ಇಟ್ಟಿದ್ದಾರೆ. 100 ಮೀಟರ್ ದೂರದಿಂದ ಗುರಿನ ಸಾಧಿಸೇ ಬಿಟ್ರು. ಯಾಕಂದ್ರೆ ಅದು ಅವ್ರಿಗೆ ತುಂಬಾ ಹತ್ರನೇ ಇತ್ತು. ಈಗ ಎಳ್ನೀರ್ಗೆ ಗುರಿ ಇಡೋ ಸ್ಪರ್ಧೆಯಲ್ಲಿ ಅವರ ಮುಂದೆ 4 ಎಳ್ನೀರ್ಗಳಿರುತ್ತವೆ. ಒಂದು ಗುರಿ ಕೂಡ ತಪ್ಪಲೇಬಾರ್ದು. ಮತ್ತೆ ಎಲ್ಲ ಗುಂಡು ಕೂಡ ಎಳ್ನೀರ್ ಒಳಗಡೆ ಹೋಗ್ಬೇಕು. ಇದ್ದಕ್ಕಿದ್ದಾಗೆ ದಾಮಿನಿಯ ಕಣ್ಗಳು ಮಂಜಾಗೋದಕ್ಕೆ ಶುರುವಾಗತ್ತೆ. ಅವಳಿಗೆ ಮುಂದೆ ಇರೋದು ಸರಿಯಾಗಿ ಕಾಣಿಸ್ತಿರಲ್ಲ. ಏನ್ ಸಮಾಚಾರ ಶೂಟರ್ ಅಜ್ಜಿ? ನಿನ್ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ವಾ? ಕನ್ನಡಕ ಕೊಡ್ಲಾ? ಅಂದ್ರೆ ಇದಾ ವಿಷಯ ಪಂಕಜ್. ನೀನ್ ಎಷ್ಟು ಅಭಿಮಾನದಿಂದ ಮಾತಾಡ್ತಾ ಇದ್ದೆ ಅವತ್ತು, ಆದ್ರೆ ಇಂಥ ಕೆಟ್ಟ ಕೆಲ್ಸ ಮಾಡಿದೀಯಾ. ಸುಮ್ನೆ ಇರು, ಮತ್ತೆ ಗುರಿ ಇಡು. ಈಗ ನಾನ್ ತಮಾಷೆ ಮಾಡುವಂತ ಸಂದರ್ಭ ಬಂದಿದೆ. ಸರಿ, ಹಾಗಾದ್ರೆ ಮೊದ್ಲು ನೀನು. ಪಂಕಜ್ ಗುರಿ ಇಡ್ತಾನೆ ಮತ್ತೆ 4 ಎಳ್ನೀರನ್ನ ಒಡೆದ್ಬಿಡ್ತಾನೆ. ಅದ್ಭುತವಾದ ಪ್ರದರ್ಶನ. ಈಗ ದಾಮಿನಿಯ ಸರ್ದಿ. ದಾಮಿನಿ ಒಂದೇ ಸಮ ಎಳ್ನೀರ್ ಕಡೆ ನೋಡ್ತಾ ಇರ್ತಾಳೆ ಮತ್ತೆ ಗುರಿ ಇಡ್ತಾಳೆ. ಬರೀ 1 ಎಳ್ನೀರಿಗೆ ಮಾತ್ರ ಗುರಿ ಬಿದ್ದಿದ್ದು. ಮತ್ತೆ ಮಿಕ್ಕಿದ 3 ಗುರಿಗಳು ತಪ್ಪಾಗ್ಬಿಡ್ತು. ಮತ್ತೆ ಇವ್ರನ್ನ ಊರವರೆಲ್ಲ ಶೂಟರ್ ಅಜ್ಜಿ ಅಂತ ಕರೀತಾರೆ. ಅಯ್ಯೋ, ಇದಂತೂ ತುಂಬಾ ಮಜವಾಗಿದೆಲ್ಲ ಗುರು. ಸ್ವಲ್ಪ ತಡಿ. ವಾ, ಎಂತ ಪ್ರದರ್ಶನ! ಇದೇನ್ ಹೇಳ್ತಾ ಇದ್ದೀರಾ? ಯಾವ ಪ್ರದರ್ಶನ? ಜಮೀನ್ದಾರ ಎಲ್ರಿಗೂ ತೆಂಗಿನಕಾಯಿನ ತೋರಿಸ್ತಾನೆ. ಒಂದೇ ಗುಂಡಿಂದ 4 ಕಾಯಿಗಳನ್ನ ಅವಳು ಒಡೆದಿರ್ತಾಳೆ. ಇದನ್ನ ನೋಡಿ ಎಲ್ರೂ ಆಶ್ಚರ್ಯಚಕಿತರಾಗ್ತಾರೆ. ಮತ್ತೆ ಖುಷಿಯಿಂದ ಶೂಟರ್ ಅಜ್ಜಿ ಹೆಸರನ್ನ ಕೂಗಕ್ ಶುರು ಮಾಡ್ತಾರೆ. ಇದು ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ದಾಮಿನಿ. ನೀನ್ ಮರ್ತೋಗ್ಬಿಟ್ಯಾ ನಮ್ ಜೊತೆ ಯಾರಿದ್ದಾರೆ ಅಂತ? ನಾನ್ ಈ ಗೆಲುವನ್ನ ಸ್ವೀಕರಿಸೋದಿಲ್ಲ. ಆಗ ಅಲ್ಲಿಗೆ ಸಾಹುಕಾರರು ಹಿಮಾಂಶುನ ಕರ್ಕೊಂಡ್ ಬರ್ತಾರೆ. ದಾಮಿನಿ ಆ ಗೆಲುವನ್ನ ಅವನ ಹೆಸರಿಗೆ ಕೊಡ್ತಾಳೆ. ಅದನ್ನ ಕೊಡೋದಕ್ಕೂ ಮುಂಚೆ ಅವರು ದಾಮಿನಿ ಮಾತನ್ನ ನಿಲ್ಲಿಸ್ತಾರೆ. ಎಲ್ಲೂ ದಾಮಿನಿ, ನನಗ್ ಗೊತ್ತಿತ್ತು ಪಂಕಜ್ ಏನೋ ಕುತಂತ್ರ ಮಾಡಿದಾನೆ ಅಂತ. ಅವತ್ ನೀನು ನನಗೆ ಸಿಕ್ಕಿದ ನಂತರ ನನಗೆ ಗೊತ್ತಾಯ್ತು ಇವನು ಹುಡುಗರನ್ನ ಬಿಟ್ಟಿದ್ದಾನೆ ಅಂತ. ನಾನು ಈ ಹುಡುಗನ ಹುಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದೆ. ದಾಮಿನಿ ಕಣ್ಗಳಲ್ಲಿ ನೀರ್ ಬರೋಕ್ ಶುರುವಾಗತ್ತೆ. ಇದೇನಾಯ್ತಪ್ಪ? ನಿನ್ನ ಕಣ್ಣು ನಾನು ಕೊಟ್ಟಿರೋ ಔಷಧಿಯಿಂದ ಮಂಜಾಗ್ಬೇಕಾಗಿತ್ತು. ನಿನ್ನ ಗುರಿ ತಪ್ಪೋಗ್ಬೇಕಾಗಿತ್ತು. ಆದ್ರೆ ನೀನು ಸರಿಯಾದ ಗುರಿ ಹೇಗಿಟ್ಟೆ? ಇದೇನ್ ಹೇಳ್ತಾ ಇದ್ಯಾ? ಹುಡುಗರನ್ನ ಬಿಟ್ಮೇಲೂ ಕೂಡ ನಿನಗೆ ಸಮಾಧಾನ ಆಗಿಲ್ವಾ? ಇಷ್ಟೆಲ್ಲ ಮಾಡಿದ್ಯಾ ನೀನು? ಇದ್ರಲ್ಲಿ ಆಶ್ಚರ್ಯ ಪಡೋ ವಿಷಯ ಏನೂ ಇಲ್ಲ. ಎಳ್ನೀರ್ ಎಲ್ಲಿಟ್ಟಿದಾರೋ ಅದನ್ನ ನೋಡಿದ್ಮೇಲೆ ನನ್ ಕಣ್ಗಳು ಪೂರ್ತಿ ಮುಚ್ಚೋಗಿದ್ರು ಕೂಡ ಆಗ್ಲೂ ನನ್ನ ಗುರಿ ಮಾತ್ರ ಸರಿಯಾಗೇ ಇರುತ್ತೆ. ನಾನು ನನ್ನ ಪೂರ್ತಿ ಜೀವನ ಇದನ್ನ ಅಭ್ಯಾಸ ಮಾಡಿದ್ದೀನಿ. ನಮ್ಮಪ್ಪ ನನಗೆ ಹೇಗೆ ಹೇಳ್ಕೊಟ್ಟಿದ್ರೋ ಹಾಗೇನೆ. ಇದು ನಿನಗೆ ಅರ್ಥ ಆಗೋದಿಲ್ಲ. ನಿನಗೆ ಅಷ್ಟೊಂದು ತಿಳಿ ಹೇಳಿದ್ರು ನಿನಗೆ ಬುದ್ಧಿ ಬರ್ಲೇ ಇಲ್ಲ.
ಇದಕ್ಕೆ ನಾನ್ ನಿನಗೆ ಸರಿಯಾದ ಶಿಕ್ಷೆನೆ ಕೊಡ್ತೀನಿ. ಪಂಕಜ್ ಅಳ್ತಾ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಶೂಟರ್ ಅಜ್ಜಿ ಇನ್ನೊಂದು ಸಾರಿ ಸಾಬೀತ್ ಮಾಡ್ಬಿಡ್ತಾರೆ. ಅವರು ಎಷ್ಟೇ ದೊಡ್ಡವರಾದ್ರೂ ಕೂಡ ಸಫಲತೆ ಸಿಗ್ಬೇಕು ಅಂದ್ರೆ ತಮ್ಮ ವಿದ್ಯೆಯನ್ನ ಯಾವಾಗ್ಲೂ ಅಭ್ಯಾಸ ಮಾಡ್ತಾ ಇರ್ಬೇಕು ಅಂತ.